ಕರ್ನಾಟಕದ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಮುಂಬೈಗೆ ಹೋಗಿದ್ರು ನಿನ್ನೆ. ಈಗ ವಾಪಸ್ ಬರಬೇಕಾಯ್ತು ಇವತ್ತು ರಾಜೀನಾಮೆ ಪತ್ರ ಇಸ್ಕೊಳೋಕ್ಕೆ ಸಿದ್ದರಾಮಯ್ಯವರಿಂದ. ಆದರೆ ಅವರು ಮತ್ತೆ ಇಂದೋರ್ಗೆ ಹೋಗಿದ್ದಾರೆ. ಅಲ್ಲಿ ಮಧ್ಯಪ್ರದೇಶ ಊರೋದು, ಅಲ್ಲಿಗೆ ಹೋಗಿದ್ದಾರೆ. ಅಲ್ಲಿ ಏಕಾಏಕಿ ಹೋದ್ರಿಂದ ಬೆಂಗಳೂರು ವಾಪಸ್ ಬರಲ್ಲ. ಹಾಗಾಗಿ ಮಧ್ಯಾಹ್ನ 3 ಗಂಟೆಗೆ ರಾಜ್ಯಪಾಲ ಸಿಗಲ್ಲ ಸಿ ಎಂ ಸಿದ್ದರಾಮಯ್ಯಗೆ. ಹಾಗಾದರೆ ರಾಜ್ಯಪಾಲರು ಮತ್ತು ಇವತ್ತು ಸಿಗೋದ್ರಿಂದ ನಾಳೆ ಮುಂದೂಡ್ಬೋದು. ಒಂದಿನ ಮುಂದೂಡಿಕೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಪತ್ರ ಕೊಡೋದು, ಈಗ ರಾಜೀನಾಮೆ ಸಲ್ಲಿಕೆ ಆಗೋದು ಒಂದಿನ ಮುಂದೂಡಿಕೆ ಆಗ್ಬೋದು, ಬಹುಶಃ ಆಗಬಹುದು ಬರದೇ ಹೋದರೆ. ಆಮೇಲೆ ಕೋಡಿಮಠ ಸ್ವಾಮೀಜಿ ಒಂದು ಒಳ್ಳೆ ಭವಿಷ್ಯ ಹೇಳಿದರೆ, ಕೆಟ್ಟ ಭವಿಷ್ಯ ಹೇಳಿದ್ದಾರೆ. ಒಂದು ಒಳ್ಳೆ ಭವಿಷ್ಯ ಏನಪ್ಪ ಅಂದರೆ, ಈ ವರ್ಷ ಮಳೆ ಬೆಳೆ ಚೆನ್ನಾಗುತ್ತೆ ದೇಶಕ್ಕೆ ಒಳ್ಳೆಯದು. ಉತ್ತರ ಭಾರತದಲ್ಲಿ ಭಾಳ ಕಷ್ಟ ಇದೆ, ವಿಪರೀತ ಉಷ್ಣಾಂಶ. ದಕ್ಷಿಣ ಭಾರತದಲ್ಲಿ ಪರವಾಗಿಲ್ಲ, 45-47 ಡಿಗ್ರಿಯಲ್ಲಿ ಭಾಳ ವಿಪರೀತವಾದ ಬಿಸಿಲಲ್ಲಿ. ದಕ್ಷಿಣ ಭಾರತದಲ್ಲಿ ಮಾತ್ರ ಕರೆಕ್ಟ್ ಇದೆ. ಆದರೆ ಇಡೀ ಈ ವರ್ಷ ಉತ್ತಮ ಮಳೆ ಬೆಳೆ ಆಗುತ್ತಂತೆ. ಓಕೆ. ಆದರೆ ಏನಪ್ಪ ಅಂದರೆ, ಮುಂದಿನ ದಿನಗಳು ಚೆನ್ನಾಗಿಲ್ಲ, ಶುಭಕರವಾಗಿಲ್ಲ ಅಂತ ಹೇಳಿದರೆ. ಏನೋ ಸಮಸ್ಯೆ ಅಂದರೆ ಅಪಮೃತ್ಯು ಆಗುತ್ತಂತೆ, ಗಾಳಿಯಿಂದ ಸಮಸ್ಯೆ, ಬೆಂಕಿ ತೊಂದರೆ ಆಗುತ್ತಂತೆ, ಈ ಥರ ಹೇಳಿದ್ದಾರೆ. ಕಷ್ಟ ಅಂತ ಹೇಳಿದ್ದಾರೆ. ದೇಶದಲ್ಲಿ ಅನ್ನ ನೀರಿಗೆ ಕಷ್ಟ ಆಗುತ್ತೆ. ಮುಂದಿನ ದಿನಗಳಲ್ಲಿ ಅನ್ನ ನೀರಿಗೆ ಹಾಹಾಕಾರ ಉಂಟಾಗುತ್ತೆ ಅಂತ, ಕಷ್ಟ ಆಗುತ್ತೆ. ಅನ್ನ ನೀರಿಗೆ ಹಾಹಾಕಾರ ಅಂದರೆ ಮಳೆ ಬೆಳೆ ಬರಲ್ಲ ಅಂತ ಅರ್ಥ. ನೆಕ್ಸ್ಟು ಮತ್ತು ಅನ್ನ ನೀರಿಗೆ ಹಾಹಾಕಾರ ಅಂದರೆ ಮಳೆ ಬೆಳೆ ಬರಲ್ಲ. ಯಾವತ್ತೂ ಜಗತ್ತಿನ 5ನೇ ಶ್ರೀಮಂತ, 3ನೇ ಶ್ರೀಮಂತರಷ್ಟಲ್ಲ, 4ನೇ ಶ್ರೀಮಂತರಷ್ಟ ಭಾರತ. ಆದರೂ ದೇಶದಲ್ಲಿ ಅನ್ನ ನೀರಿಗೆ ಕಾಟ ಅಂದರೆ, ಅನ್ನ ನೀರಿಗೆ ಹಾಹಾಕಾರ ಅಂದರೆ ಯಾವ ಪರಿಸ್ಥಿತಿ ಕಷ್ಟ ಇದೆ. ಮುಂದೆ ಭಾಳ ಕಷ್ಟ. ಏನಾಗ್ಬೋದು ಅಂದರೆ, ನನ್ನ ಅನಿಸಿಕೆ ಪ್ರಕಾರ ಪೆಟ್ರೋಲ್ ಡೀಸೆಲ್ ಸಮಸ್ಯೆ ಆಗುತ್ತೆ. ಪೆಟ್ರೋಲ್ ಡೀಸೆಲ್ ಸಿಕ್ಕಾಪಟ್ಟೆ ಸಮಸ್ಯೆ ಆಗಿ ಜನರು ಓಡಾಡೋ ಕಷ್ಟ ಆಗಿ ದುಡ್ಡಿಗೆ ಬರಬಾರ್ದು. ಎಲ್ಲ ಆರ್ಥಿಕ ಸಮಸ್ಯೆ ಹಿಂಗಾಗುತ್ತೆ. ಪೆಟ್ರೋಲ್ ಡೀಸೆಲ್ ಗ್ಯಾಸು ಯಾವಾಗ ಬರುತ್ತೋ ಅನ್ನ ನೀರಿಗೆ ಕಷ್ಟ ಆಗುತ್ತೆ. ಗ್ಯಾಸ್ ಇಲ್ಲ, ಪೆಟ್ರೋಲ್ ಇಲ್ಲ, ಹೀಗಾಗಿ ಈ ಸಮಸ್ಯೆ ಆಗುತ್ತೆ ನನಗನ್ಸುತ್ತೆ. ಕಷ್ಟ ಇದೆ. ಈಗ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ನಾಳೆ ಗೊತ್ತಾಗಿದೆ. ಇವತ್ತಾಗಲಿ ನಾಳೆ ಆಗ್ತಾರೆ. ಇಡೀ ಸಂಪುಟ ಬದಲಾಗುತ್ತೆ. ಹೊಸ ಮಿನಿಸ್ಟ್ರು ಬರ್ತಾರೆ. ಯಾರಾಗ್ತಾರೆ ಗೊತ್ತಿಲ್ಲ, ಯಾರಿಗೆ ಸಿಗುತ್ತೆ ಗೊತ್ತಿಲ್ಲ. ಮಿನಿಸ್ಟರ್ ಭಾಗ್ಯ, ಸಚಿವ ಸ್ಥಾನದ ಭಾಗ್ಯ ನೋಡೋಣ. ಒಂದಿನ ಮುಂದಕ್ಕೆ ಹೋಗ್ಬೋದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಹೇಳೋದು.